In the name of the Father, and the Son, and the Holy Ghost. Amen. Most glorious Prince of the heaven. Amen. Saint Michael, please defend us in battle against principalities and powers, against the ruler of the world of the heaven, against the spirits of witness in the high places. Come to the grace. Amen. We confidently behold and undertake repulse in the name of the God. God hearing us, these enemies tell her to please go. God, please help us. God, please help us. Tell her to go. ಯಾರ್ ನೀನು? ಎಲ್ಲಿಂದ ಬಂದೆ? ಹೇಗಾಯ್ತು ಇದೆಲ್ಲ? ಎಲ್ಲಿಂದ ಬಂದೆ ಹೇಳು. ಲೇ, ಇಷ್ಟು ಅರ್ಜೆಂಟಾಗಿ ಕ್ರಿಸ್ಟಲ್ ಯಾಕೋ ತಗೊಂಬ ಅಂತಂದೆ? ಆ ಫೋಟೋ, ಆ ಕ್ರಿಸ್ಟಲ್ ಎರಡನ್ನೂ ಸೇರಿಸಿ ಮನೆ ಮಧ್ಯದಲ್ಲಿಡಿ.
ಏನೋ ಮಾಡ್ತಿದ್ದಾರೆ. ಸಮ್ ಕೈಂಡ್ ಆಫ್ ಸೈಕೋಮೆಟ್ರಿ. ಏನಾಯ್ತು ಫಾದರ್? ಇಲ್ಲಿಂದನೇ ಸ್ಪಿರಿಟ್ ಬಂದಿರೋದು. ಇದೆ ಆ ಹಾಂಟೆಡ್ ಪ್ಲೇಸ್. ಭವಾನಿ ವಾಡ, ದ ಅರ್ಬನ್ ಲೆಜೆಂಡ್ಸಾ? ಏನಿದು? ಅಜಯ್, ಆ ಬುಕ್ ಬಗ್ಗೆ ನನಗೆ ಗೊತ್ತಿದೆ. ದ ಅರ್ಬನ್ ಲೆಜೆಂಡ್ಸ್. ಆ ಬುಕ್ಕಲ್ಲಿರೋ ಕಥೆಗಳು ಯಾವಾಗ್ಲೂ ಒಂದ್ಸಲ ನಡೆದಿರೋದೆ. ಐ ಕ್ಯಾನ್ ಸೇ ದ ರಿಯಲ್ ಹಾಂಟೆಡ್ ಸ್ಟೋರೀಸ್. ಹೇ, ವಾಟ್ ದ ಹೆಲ್ ಈಸ್ ದಿಸ್? ನಿನ್ನ ತಾನೆ ಇವತ್ತು ದಿಯಾ ತೊಂದರೆನಲ್ಲಿದ್ದಾಳೆ. ನಿನ್ನ ತಾನೆ ಬುಕ್ ಬೇರೆ ಕೇಳಿದ್ದು. ಹೇ, ಯಾರ ಜೊತೆ ಮಾತಾಡ್ತಿದ್ದಿ ಅಂತ ಗೊತ್ತಾ? ಡು ಯು ನೋ ಹೂ ಆಮ್ ಐ? ಹಲೋ, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಸೆಕ್ಯೂರಿಟಿ. ಏನೋ ಸೆಕ್ಯೂರಿಟಿ. ಅಜಯ್, ಸಾಕು. ಜಾಸ್ತಿ ಮಾತಾಡ್ತಿದೀಯಾ ಮಿಸ್ಟರ್? ಸರ್, ನೀನೇನ ಮಧ್ಯದಲ್ಲಿ? ನಿಂತ್ಕೋ. ಸರ್, ಸಾರಿ ಸರ್, ಪ್ಲೀಸ್. ದಿಯಾ ತುಂಬಾ ಡೇಂಜರ್ ಅಲ್ಲಿ ಇದ್ದಾಳೆ. ಸಾವು ಬದುಕಿನ ಮಧ್ಯೆ ಇದ್ದಾಳೆ ಸರ್. ನಮ್ಗ ಆ ಸ್ಟೋರಿಲಿರೋ ಭವಾನಿ ವಾರ್ಡ್ ಬಗ್ಗೆ ಪೂರ್ತಿ ವಿಷಯ ಹೇಳಿ ಸರ್, ಪ್ಲೀಸ್ ಸರ್. ನೋಡಿ, ನನ್ಗೂ ಕೂಡ ಈ ಬುಕ್ಗೆ ಸಂಬಂಧಪಟ್ಟ ಯಾವ ವಿಷಯನೂ ನನಗೆ ಗೊತ್ತಿಲ್ಲ. ನಮ್ ಕಂಪ್ನಿನಲ್ಲಿ ಒಬ್ಬ ರೈಟರು ಈ ಬುಕ್ನ ಬರಿಬೇಕಾದ್ರೆ ಸತ್ತು ಹೋದ. ಹಾಗಾಗಿ ಉಳಿದಿರೋ ಕಥೆಗಳನ್ನೆಲ್ಲ ದಿಯಾಗೆ ಕಂಪ್ಲೀಟ್ ಮಾಡುವಂತ ಹೇಳಿದ್ದೆ. ಅದನ್ನ ಬಿಟ್ರೆ ಈ ಪುಸ್ತಕಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಜಸ್ಟ್ ಪ್ಲೀಸ್ ಲೀವ್ ದಿಸ್ ಪ್ಲೇಸ್. ಹೊರಡಿ. ಯಾವಾಗ ಈ ಬುಕ್ಕನ್ನ ರಿಲೀಸ್ ಮಾಡಿ ಯಾವ ಕ್ಷಣದಲ್ಲಾದ್ರೂ ನಾನು ಬೀದಿಗೆ ಬಂದ್ಬಿಡ್ತೀನಿ ಅಂತ ಮೆಂಟಲಿ ಟೆನ್ಷನ್ ಆಗ್ಬಿಟ್ಟಿದ್ದೀನಿ ನಾನು. ಪ್ಲೀಸ್ ಗೋ ಅವೇ. ಬಾರೋ ಫಾದರ್. ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಲೇ, ಆ ರೈಟರ್ ಮನೆಗೆ ಹೋದ್ರೆ ಭವಾನಿ ವಾರ್ಡ್ ಬಗ್ಗೆ ಏನಾರು ಗೊತ್ತಾಗುತ್ತೋ ಏನೋ. ನೋಡಿಮ್ಮ, ನಿಮ್ ಹಸ್ಬೆಂಡ್ ಮಾಡ್ತಂತ ತಪ್ಪಿಂದ ಇವತ್ತು ದಿಯಾಗೆ ಬಹಳ ಕಷ್ಟ ಆಗಿದೆ. ದಯವಿಟ್ಟು ನನಗೆ ಆ ಭವಾನಿ ವಾರ್ಡ್ ಬಗ್ಗೆ ಹೇಳಿ. ಕೆಲವು ಕತೆಗೆ ಅಂತ್ಯ ಇರುತ್ತೆ, ಕೆಲವು ಕತೆಗಳಿಗೆ ಅಂತ್ಯ ಇರಲ್ಲ. ಎಷ್ಟೋ ವರ್ಷ ಕಳೆದ್ರೂ ಎದುರು ನೋಡ್ತಾನೆ ಇರ್ತವೆ. ಆ ರೀತಿ ಒಂದು ಕತೆ ಆ ಭವಾನಿ ವಾರ್ಡಲ್ಲಿ ನಡೆದಿದೆ. ಇಪ್ಪತ್ತು ವರ್ಷದ ಹಿಂದೆ ಇವರಪ್ಪ ಆ ವಾರ್ಡಲ್ಲಿ ಕಾಂಪೌಂಡರ್ ಕೆಲಸ ಮಾಡ್ತಿದ್ರು. ದಿನ ಮನೆಗೆ ಬರ್ತಿದ್ಲು, ಯಾವಾಗ್ಲೂ ಗಲಾಟೆ. ಅವನು ಡಾಕ್ಟರ್ ಅಲ್ಲ, ರಾಕ್ಷಸ. ಅವನು ಡಾಕ್ಟರ್ ಅಲ್ಲ, ರಾಕ್ಷಸ ಅಂತ ಹೇಳಿದ್ರೆ ಕೆಲ್ಸ ಬಿಟ್ಟು ಹೇಳ್ದೆ ಕೇಳ್ದೆ ಹೊಟ್ಟೋದ. ಕುಡ್ದು ಬಿಟ್ಟು ಏನೋ ಹೇಳ್ತಿದ್ದಾನೆ ಅಂತ ಅನ್ಕೊಂಡೆ.
ಆದ್ರೂ ಅವ್ರು ಹೇಳೋದು ನಿಜವಾಗ್ಲೂ ನಿಜ ಅನ್ಕೊಂಡು ಆಮೇಲೆ ತಿಳ್ಕೊಂಡೆ